ಏನಾಗ್ಬಿಡುತ್ತಂತ ಹೇಳಿ ಜೀವ ಜಲ್ದಂತ ಹೋಗಿತ್ತು ನನಗೆ. ಸದ್ಯ ಏನಾಗಿಲ್ಲ. ರಾತ್ರಿ ಭಾಳ ದೊಡ್ಡ ಮಳೆ ಬಿಡತ್ತದ. ಯಾವತ್ತೂ ಬಂದಿರಲಿಲ್ಲ ಇಂಥ ಮಳೆ, ಯಾವ ವರ್ಷದಲ್ಲೂ ಬಂದಿರಲಿಲ್ಲ ಅಂತ ಮಳೆ ಈ ಸರಿ ಬಂದ್ಬಿಡೈತೆ ನೋಡಿ ನಮ್ಮ ಮಲೆನಾಡಲ್ಲಿ. ಏಯ್ ಮುಚ್ಚ ಬಾಯಿ, ಸಾಕು ಹೊತ್ಲಾಗೆ. ಈ ಥರ ಮಳೆ ನನ್ನ ಜೀವನದಲ್ಲಿ ಬೇಕಾದಷ್ಟು ನೋಡ್ಬಿಟ್ಟಿನಿ. ನೀನು ಆಡೋ ಹುಡುಗ ನೀನು, ಹಂಗಾಗಿ ನಿನಗೇನೋ ಗೊತ್ತಾಗಲ್ಲ. ನಾನು ಕೇಳಿ ಹೇಳ್ತೀನಿ, ಎಂತೆಂಥ ಮಳೆ ನೋಡಿ ನಾನು. ಮರಮರನೇ ಬಿಡ ಮಳೆ ಹೊಡೆದಕ್ಕೆ ಮರಮರನೇ ಬಿದ್ದು ಉಳ್ಕೊಂಡು ರೋಡಿಗೆ ಬಂದು ನಿಂತಿದ್ದಾವೆ. ಅಂಥವನ್ನ ಮಿಷಿನ್ ತಗೊಂಡು ಕಟ್ ಮಾಡಿ ರೋಡ್ ಬ್ಲಾಕ್ ಆಗಿರೋದನ್ನ ರೋಡ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಫಾರೆಸ್ಟ್ ಆಫೀಸರ್ಗೆ, ಪೊಲೀಸ್ನವರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ ನಾನು. ಹಾಂ 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 ಏನು ಆಲಿಕಾಲ ಮಳೆಗೆ ಎದುರೋಗ್ಬಿಟ್ನಂತೆ. ಓಹೋ, ಇವನು ಎದುರ್ಕೊಂಬಿಟ್ನಂತೆ. ಊರವರೆಲ್ಲ ನೀನು ಹೇಳೋದಕ್ಕೆ ಊರವರೆಲ್ಲ ಎದುರ್ಕೊಂಡು ಬಿದ್ದುಬಿಡ್ಬೇಕು ಹಂಗಿದ್ರೆ. ಮಳೆಗೆ ಎಲ್ಲೂ ಹೊರಗಡೆ ಬರಬಾರ್ದು ಅನ್ನೋಂಗೈತೆ. ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ಜಗ್ಗಬಾರ್ದು ಬಗ್ಗಬಾರ್ದು. ಬಂದಿದ್ದನ್ನ ಫೇಸ್ ಮಾಡಬೇಕು, ಅದೇ ಜೀವನ. ಅಣ್ಣ, ಈ ಥರ ಮಳೆಗೆ ಕರೆಂಟಿನ ಕಂಬೆಲ್ಲ ಬಿದ್ದೋಗ್ತಾವಲ್ಲ, ಅದನ್ನು ನೆಟ್ಕೊಟ್ಟಿದ್ದೀನಿ ಅಣ್ಣ. ಮತ್ತೆ ಇವನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಅದೊಂದು ಮಾಡ್ದಂಗಿರೋನೆ, ಅದನ್ನು ಮಾಡೈತೆ ಈ ಜೀವ, ಅದನ್ನು ಮಾಡೈತೆ. ಇನ್ನು ಏನೇನು ಮಾಡಿದ್ದಣ್ಣ? ಅಯ್ಯಪ್ಪ, ನೀನು ನಿಜವಾಗ್ಲೂ ಹೀರೋ ಕಾರಣ. ಇಂಥ ಮಳೆದು ದೊಡ್ಡ ದೊಡ್ಡ ಸಾಹೇಬ್ರುಗಳಿಗೆ, ಅಧಿಕಾರಿಗಳಿಗೆಲ್ಲ ಸರ್ಕಾರಕ್ಕೆಲ್ಲ ಹೆಲ್ಪ್ ಮಾಡಿ ಅಂತಂದರೆ ಕರೆಯಣ, ನಿಜವಾಗ್ಲೂ ಗ್ರೇಟ್ ಕಾರಣ. ನೀನು ಇಲ್ಲಿರಬಾರ್ದಾಗಿತ್ತು, ಬೆಂಗಳೂರು ವಿಧಾನಸೌಧಗೆ ಪೊಲಿಟಿಷಿಯನ್ ಆಗಿರ್ಬೇಕಾಗಿತ್ತು. ಛೇ 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 ನನಗೆ ಈ ರಾಜಕಾರಣ ಅಂತಂದರೆ ಒಂಚೂರು ಇಷ್ಟ ಇಲ್ಲ. ನಾನು ಜನಕ್ಕೆ ಹೆಲ್ಪ್ ಮಾಡಬೇಕು ಒಪ್ಕೊಂಡೆ, ಸಮಾಜ ಸೇವೆ ಮಾಡಬೇಕು ಒಪ್ಕೊಂಡೆ. ಆದರೆ ಅದನ್ನು ಮಾಡೋಕ್ಕೆ ಅಂತಲೇ ನಾನು ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಜನಗಳ ಕಷ್ಟ ನೋಡೋರು ಯಾರು? ಅದೇನಾಗುತ್ತೆ ಹೇಳು? ನಾನು ಜನಗಳ ಮಧ್ಯೆನೇ ಇದ್ಕೊಂಡು ಜನಗಳಿಗೆ ಹೆಲ್ಪ್ ಮಾಡಬೇಕು, ನನ್ನ ಕುಟುಂಬಕ್ಕೂ ಹೆಲ್ಪ್ ಮಾಡಬೇಕು. ಅದೇ ನನ್ನ ಧ್ಯೇಯ, ಅದೇ ನನ್ನ ಉದ್ದೇಶ, ಅದೇ ನನ್ನ ಬದುಕು. ಏನು ಕರೆಣ, ಇವತ್ತು ಬೆಳಗ್ಗೆಲ್ಲ ಭಾಳ ದೊಡ್ಡ ದೊಡ್ಡ ಮಾತಾಡ್ತಿದ್ಯಪ್ಪ ಅತ್ಲಾಗೆ. ನೀನು ಹಂಗೆ ನುಡ್ದಂಗೂ ನಡಿಕೆ ಬಿಡತ್ಲಾಗೆ, ಅದರಲ್ಲಿ ಎರಡು ಮಾತಿಲ್ಲ. ಏಯ್ ಕರಿಯಪ್ಪಣ್ಣ, ಕೊಟ್ರೇಶಿ ವಿಚಾರ ಗೊತ್ತಾಯ್ತೇನ್ರಲ್ಲ? ನೋಡ್ರಿ ಇಲ್ಲಿ ಇತ್ತ ತಿರ್ಕೊಳ್ರು, ರಾತ್ರಿ ಧಾರಾಕಾರ ಮಳೆ ಐತಲ್ಲ, ಇತ್ತ ತಿರ್ಕೊಳ್ರಲ್ಲ. ಈ ಉಮೇಶ ಯಾಕೆ ನಿಟ್ಟು ಬಿದ್ದ ನಂಗೆ ಬಂದು ನಿಂತ್ಕೊಂಡೆ ಇಲ್ಲಿ? ಕೊಟ್ರೇಶಿ ಕೇಳೋಣ. ಉಮೇಶಣ್ಣ, ಬಾಯ್ಲಿ ರೋಡ್ ಬಿಟ್ಟು ಬಾಯ್ಲಿ ಈ ಕಡೆಗೆ. ಒಂಚೂರು ಸೈಡಿಗೆ ಬಾಯ್ಲಿ ಹೇಳ್ತೀನಿ. ಒಳಗಿಟ್ಕೊಂಡು ಹೋದಾವ ಯಾವನ ಮೊದಲೇ ಸ್ಪೀಡಾಗಿರ್ತಾವೆ ಬೆಳಗ್ಗೆ ಹೊತ್ತು. ಬಾಯ್ಲಿ ಸೈಡಿಗೆ ಬಾಯ್ಲಿ, ಯಾಕಷ್ಟು ಹಂಗೆ ಮುಖ ಸಿಂಟಿಸ್ಕೊಂಡಿದ್ಯಾ ಬಾಯ್ಲಿ? ಏಯ್ ರಾತ್ರಿ ಧಾರಾಕಾರ ಮಳೆ ಆಗೈತಲ್ಲ, ಬೆಟ್ಟದಾಗೆ ರೋಡ ಕುಸ್ತೋಗೈತೆ ಅಂತತ್ಲಾಗೆ. ಬೆಟ್ಟ ಕುಸ್ತು ರೋಡು ಇವಾಗ ಆಗ್ಬಿಡೈತೆ ಅತ್ಲಾಗೆ. ಅತ್ಲಾಗಳ ಜನ ಇತ್ಲ ಬರೋಕ್ಕಾಗಲ್ಲ, ಇತ್ಲಾಗಳ ಜನ ಅತ್ಲಾಗ ಬರೋಕ್ಕಾಗಲ್ಲ, ಹಂಗಾಗ್ಬಿಡೈತೆ ರಸ್ತೆ ಸಂಪರ್ಕ ಅತ್ಲಾಗೆ. ಭಾಳ ಕಷ್ಟ ಆಗ್ಬಿಡೈತಪ್ಪ. ಈಗ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅತ್ಲಾಗೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟರು, ಪೊಲೀಸ್ನವರು, ಸುತ್ತಮುತ್ತ ಗ್ರಾಮ ಪಂಚಾಯತರು ಅಲ್ಲಿ ಯಾರೂ ಇಲ್ಲಪ್ಪ ಅತ್ಲಾಗೆ. ಈಗ ಹೆಂಗೆ ಮಾಡೋದು ಹಂಗೆ ಭಯ ಆಗ್ಬಿಟ್ಟೈತೆ ಅತ್ಲಾಗೆ. ಜನಗಳು ಆ ಕಡೆ ಹೋಗೋದು ಹೆಂಗೆ, ಈ ಕಡೆ ಹೋಗೋದು ಹೆಂಗೆ, ವಸ್ತುಗಳು ಸಾಗಾಟ ಹೆಂಗೆ? ಕಥೆ ಏನು ನಮ್ಮದು? ಅಲ್ಲ ಕಾರಣ, ಇನ್ನು ಮಳೆಗಾಲನೇ ಶುರುವಾಗಿಲ್ಲ, ಈಗಲೇ ಹಿಂಗೆ. ಇನ್ನು ಮಳೆಗಾಲಕ್ಕೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ? ಯಾವುದಪ್ಪ ಅದು ಉಮೇಶು? ಯಾವುದಪ್ಪ ಜಾಗ? ನಡಿ ನಡಿ ಹೋಗೋಣ ಅಲ್ಲಿಗೆ. ಮಳೆಗೆ ಅದೇನು ಅವಾಂತರ ನಡೆದೈತೆ, ನಡಿ ನಮ್ಮ ಕಣ್ಣಾರೆ ನೋಡೋಣ ಅತ್ಲಾಗೆ. ನಡಿ ತೋರಿಸು, ಮುನ್ನಡಿ. ನಡಿ ನಡಿ ಕರಿಯಪ್ಪಣ್ಣ, ಬರ್ರಿ. ಬರ್ಲಾ ಕೊಟ್ರೇಶಿ, ನೋಡೋಣ ಬಾಯಿಲಿ. ನಾನು ನೋಡ್ಕೊಂಬಂದೆ, ನನಗೆ ದಿಗ್ಲು ಬಿಡ್ದೋಗಿದ್ದೀನಿ. ಬರ್ರಿಲಿ ನೀವು ನೋಡಿವ್ರಿ ಅಂತತ್ಲಾಗೆ. ಏನಾರ ಮಾಡ್ಬೇಕು ಇದಕ್ಕೆ ಪರಿಹಾರ, ಇಲ್ಲ ಅಂತಂದ್ರೆ ಮುಂದೆ ಭಾಳ ಕಷ್ಟನಪ್ಪ. ಬರ್ರಿ. ಅಲ್ಲ ಕಣ್ಶೇಖರಣ, ನೋಡು ಯಾವ ಪಾಟಿ ಮಳೆ ಆಗೈತೆ ನೋಡಿರಲಿ. ಈ ಪಾಟಿಗೆ ಮಳೆ ಈಗಲೇ ಹಿಂಗೆ ಮಳೆ ಆಗ್ಬಿಟ್ಟೈತಲ್ಲ, ಇನ್ನು ಜೂನ್ ಬಂತು, ಮಳೆಗಾಲ ಶುರು ಆಯ್ತಂದ್ರೆ ಅವಾಗ ಇನ್ನು ಹೆಂಗೆ ಹೊಡೆಯೋಣ ಈ ಮಳೆ? ಇನ್ನು ಈಗ ಶುರುಗೆ ಇನ್ನು ಮಳೆಗಾಲನೂ ಶುರುವಾಗಿಲ್ಲ, ಆದರೂ ಈ ರೇಂಜಿಗೆ ಮಳೆ ಆಗೈತೆ ಅತ್ಲಾಗೆ. ಮುಂದೆ ಹೆಂಗಪ್ಪನ ಭಯ ಆಗ್ಬಿಡೈತೆ ಅತ್ಲಾಗೆ. ನೋಡು ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳು ಹುಲ್ಲೋಗಿ ಗುಡ್ಡನೇ ಕುಸ್ತಂಗೆ ಆಗೈತೆ. ಗುಡ್ಡ ಕುಸ್ತು ರೋಡೇ ಕತ್ತರಿಸೋಗ್ಬಿಟ್ಟೈತೆ ಅತ್ಲಾಗೆ. ಇದು ಇನ್ನು ಜನಗಳಿಗಿನ್ನ ಗೊತ್ತೇ ಆಗಿದೆ ಅತ್ಲಾಗೆ. ಸರ್ಕಾರದ ಗಮನಕ್ಕೆ ಯಾವಾಗ ತರೋದು? ಇನ್ನು ಜನಗಳು ಕಷ್ಟ ಒಂದ್ರ ಮೇಲೆ ಒಂದು ಕಷ್ಟ ಅನುಭವಿಸ್ಲೇಬೇಕಾಗುತ್ತೆ. ಇದು ಆದಷ್ಟು ಬೇಗ ಪರಿಹಾರ ಮಾಡಬೇಕು. ಇದಕ್ಕೆಲ್ಲ ನಮ್ಮ ಕರಿಯಪ್ಪಣ್ಣರೇ ಸರಿ, ಕರಿಯಪ್ಪಣ್ಣ ನಮ್ಮ ಕೊಟ್ರೇಶಿನೇ ಸರಿ. ಆದರೆ ಧಾರಾಕಾರ ಮಳೆ ಆಗಿರೋದು ರಾತ್ರಿ ಎಲ್ಲರಿಗೂ ಗೊತ್ತಾಗುತ್ತೆ, ಆದರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದು ಇನ್ನು ಜನಕ್ಕೆ ಗೊತ್ತಿಲ್ಲ. ಯಾಕೆ ಹೇಳು? ಇನ್ನು ಸಣ್ಣದಾಗಿ ಜಿನಿ ಮಳೆ ಬರ್ತಾನೆ ಇರೋದ್ಲಾಗೆ ಜನ ಬೆಚ್ಚಗೆ ಟೀ ಕುಡ್ಕೊಂಡು ಬೆಚ್ಚಗೆ ಓದ್ಕೊಂಡು ಮನೆಗಿರ್ತಾರೆ. ಆದರೆ ನಮ್ಮ ಕರಿಯಪ್ಪಣ್ಣ ಕೊಟ್ರೇಶರು ಹಂಗಾಗಲ್ಲ. ಎಲ್ಲೆಲ್ಲಿ ಏನಾಗುತ್ತೆ, ಯಾರ್ಯಾರು ಜನ ಸಮಸ್ಯೆ ಆಗೈತೆ ಅನ್ನೋದ್ರಲ್ಲಿ ಬರೀ ಹುಡ್ಕಾಡ್ತಾರೆ, ತೊಡಗಿರ್ತಾರೆ. ಅವ್ರಿಗೆ ಈಗ ಈ ಸಮಸ್ಯೆನ ಗಮನಕ್ಕೆ ಬಂದೈತೋ ಇಲ್ವೋ ನಾವೇ ತರಬೇಕಾಗುತ್ತೆ. ಇನ್ನು ಸುರೇಶ ನಡೆಯತ್ಲಾಗೆ ಈ ವಿಚಾರನ ಅವ್ರು ಎಲ್ಲಿದ್ರು ಹುಡುಕಿ, ಅಣ್ಣ ಹಿಂಗೆ ಆಗೈತೆ ಬರ್ರಿ ನೋಡೋಣ ಅಂತೇಳಿ ನಾವು ಹೇಳಬೇಕು. ನಡಿ ಹೋಗೋಣ. ಏಯ್ ಶೇಖರಣ್ಣ, ಏಯ್ ಸುರೇಶ, ಇಬ್ಬರು ಏನಣ್ಣ ಹಂಗೆ ಮಾತಾಡ್ಕೊಳ್ತಿದ್ದಾರೆ?
ಕುಸ್ ಕುಸ ಪಿಸ್ ಪಿಸ್ ಅಂತ ಮಾತಾಡ್ಕೊಳ್ತವ್ರೆ. ನಾವು ಊರು ಮುಂದೆ ನಿಂತಿದ್ದೀವಿ, ಪಾಪ ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅತ್ಲಾಗೆ. ಅವಳಪ್ಪ ಕೊಟ್ರೇಶಿ ಕರೆಯೋಣ. ಓ ಉಮೇಶ್ ಅಣ್ಣಾರು ಬಂದ್ಬಿಟ್ಟಿದ್ದಾರೆ ಅತ್ಲಾಗೆ. ನೋಡ್ರಿ ಅವಂತಾರನ ನೋಡ್ರಿ ಹೆಂಗಾಗೈತಂತ. ಈ ಧಾರಾಕಾರ ಮಳೆಗೆ ಇದು ಕಮ್ಮಿ ಮಳೆ ಅದಪ್ಪ, ಸರಿಯಾದ ಮಳೆನೇ ಬಂದೈತೆ ರಾತ್ರಿ. ನೋಡ್ರಿ ಈ ಅವಂತರಕ್ಕೆ ರೋಡು ಹೆಂಗಾಯ್ತು ನೋಡ್ರಿ. ರೋಡ್ ಐತೋ ಇಲ್ವೋ ಆಗೈತೆ. ರೋಡೇ ಮುಚ್ಚೋಗ್ಬಿಟ್ಟೈತೆ, ಗುಡ್ಡ ಕುಸ್ತು ರೋಡೇ ಮುಚ್ಚೋಗಿ ಅತ್ಲಾಗೆ ಕೊರೆದೋಗ್ಬಿಟ್ಟೈತೆ. ಆ ಕಡೆ ಒಂದು ರಸ್ತೆ, ಈ ಕಡೆ ಒಂದು ರಸ್ತೆ, ಮಧ್ಯೆ ಕೊರೆದೋಗ್ಬಿಟ್ಟೈತೆ ಅತ್ಲಾಗೆ. ಒಂದು ಸಣ್ಣದು ಒಂದು ಬ್ರಿಡ್ಜ್ ಐತಲ್ಲ, ಬ್ರಿಡ್ಜು ಅದ್ರ ಸುಳಿಬೆ ಇಲ್ದಂಗೆ ಆಗ್ಬಿಡೈತೆ ನೋಡು. ಕರೆಯಪ್ಪಣ್ಣ ನೋಡು, ಚೆನ್ನಾಗಿ ನೋಡ್ಕೊಳತ್ಲಾಗೆ. ಏನು ಮಾಡ್ತಾರೆ ಮಾಡ್ರಿ ನೀವು ಬತ್ಲಾಗೆ. ಜನಗಳಿಗೆ ಭಾಳ ಕಷ್ಟ ಆಗ್ಬಿಡೈತೆ ಅತ್ಲಾಗೆ. ಈಗ ವ್ಯಾಪಾರ ಆ ಕಡೆ ಈ ಕಡೆ ಓಡಾಡೋರು ಅವರಿಗೆ ಹೆಂಗೆ ಮತ್ತೆ ಇವಾಗ ಓಡಾಡೋ ದಾರಿ ಏನು ಇಲ್ದಂಗೆ ಆಗ್ಬಿಟ್ಟೈತೆ ಅತ್ಲಾಗೆ. ನೋಡ್ರಿ ಗುಡ್ಡ ಹೆಂಗೆ ಕುಸ್ತೈತೆ, ಮರಗಳೆಲ್ಲ ಹೆಂಗೆ ಬಿದ್ದೈತೆ ನೋಡ್ರಿ ಅತ್ಲಾಗೆ ನೀವು. ಕಣ್ಲ ಅಣ್ಣ ಸುರೇಶಣ್ಣ ನೋಡ್ರಿ ಅತ್ಲಾಗೆ ಧಾರಾಕಾರ ಮಳೆ ಬಂದ್ಬಿಟ್ಟೈತೆ. ಜನಗಳ ಪರಿಸ್ಥಿತಿ ಏನು ಎತ್ತ ಇದನ್ನ ಫಸ್ಟು ಅರಣ್ಯ ಇಲಾಖೆಗೆ ಫೋನ್ ಮಾಡಿ ತಿಳಿಸ್ಬೇಕು. ಫೋನ್ ಗೀನ್ ಮಾಡೋದೇನು ಬೇಡ, ಡೈರೆಕ್ಟ್ ಆಫೀಸಿಗೆ ಹೋಗೋಣ ಅತ್ಲಾಗೆ. ಸ್ವಾಮಿ ಹಿಂಗಾಗೈತೆ ನೋಡ್ಬರ್ರಿ, ಧಾರಾಕಾರ ಮಳೆ ಆಗಿ ಮರಗಳು ಬಿದ್ದೋಗಿದ್ದಾವೆ. ರೋಡಿನ ಸಂಪರ್ಕ ರಸ್ತೆ ಸಂಪರ್ಕ ತಪ್ಪೋಗ್ಬಿಟ್ಟಿದೆ. ಬರ್ರಿ ಫಸ್ಟ್ ರಸ್ತೆ ಸಂಪರ್ಕ ಕಲ್ಪಿಸ್ರಿ, ರೋಡ್ ಒಂಚೂರು ಸರಿಪಡಿಸ್ಕೊಡ್ರಿ ಅತ್ಲಾಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಒಂದು ಮನವಿ ಕೊಡೋಣ. ಎಲ್ಲರೂ ಸೇರ್ಕೊಂಡು ಮನವಿ ಕೊಟ್ಟರೆ ಇಮ್ಮಿಡಿಯೇಟ್ ಅವರು ಕಾರ್ಯಾಚರಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅತ್ಲಾಗೆ. ಈ ಪಾಟಿ ಮಳೆ ಬಂತು ಅಂತಂದರೆ ಏನಿದೆ ಕತೆ, ಇನ್ನೂ ಮಳೆಗಾಲ ಶುರುವಾಗಿಲ್ಲ, ಮುಂದೇನು ಗತಿ? ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಸೇರ್ಕೊಂಡು ಪತ್ರ ಬರೆದು ಕೊಟ್ಬಿಡೋಣ ಸಾಹೇಬ್ರಿಗೆ. ಅವರು ಎಲ್ಲ ನೋಡ್ಕೊತಾರೆ ಅತ್ಲಾಗೆ. ನಮ್ಮ ಕರಿಯಪ್ಪನ ನೇತೃತ್ವದಲ್ಲಿ ಅವರೆಲ್ಲ ನೋಡ್ಕೊತಾರೆ. ನಮ್ಮ ಕರಿಯಣ್ಣನೇ ದೇವರು. ಬರೋ ಅತ್ಲಾಗೆ ನಡೀರ ಒಂದು ಪತ್ರ ಬರೆದು ಕೊಟ್ಟು ಬಂದ್ಬಿಡೋಣ. ಅರ್ಜಿ ಕೊಟ್ಟತ್ಲಾಗೆ ಅವನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ನಾವು ಲೆಕ್ಕದಲ್ಲಿ ಅರ್ಜಿನೂ ಕೊಡೋಂಗಿಲ್ಲ, ಸಾಹೇಬ್ರು ಫೋನ್ ಮಾಡಿದ್ರೆ ಸಾಕತ್ಲಾಗೆ. ಅವರು ಅವ್ರ ಬೆಟಾಲಿಯನ್ ಎಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಸರಿ ಮಾಡಿ ಕೊಟ್ಟು ಬಿಡ್ತಾರೆ ಅತ್ಲಾಗೆ. ಆದರೂ ನಮ್ಮ ಒಂದು ಘನತೆ ಗೌರವ ಅನ್ನೋದು ಇರಬೇಕಲ್ವಾ, ಹಂಗಾಗಿ ಒಂದು ಅರ್ಜಿ ಕೊಟ್ಬಿಡೋಣ ಬರ್ರಿ ಅತ್ಲಾಗೆ. ನೋಡಿದ್ರೆ ನಿಮ್ಮೂರಲ್ಲಿ ಈ ಥರ ಅಕಾಲಿಕ ಮಳೆಯಾಗಿ ಗುಡ್ಡ ಕುಸಿಯೋದು, ರೋಡ್ ಕತ್ತರಿಸೋಗೋದು, ರೋಡೇ ಮುಚ್ಚೋಗ್ಬಿಡೋದು, ಬ್ರಿಡ್ಜ್ ಬಿದ್ದೋಗೋದು, ಈ ರೀತಿ ಎಲ್ಲ ಆಗಿದೆಯಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಎಲ್ಲರೂ ಹೋಗೋಣ. ಟೈಮ್ ಆಗ್ಬಿಡುತ್ತೆ ಅತ್ಲಾಗೆ. ಇದು ಆದಷ್ಟು ಬೇಗ ಕೆಲಸ ನಡಿಬೇಕು. ಬರ್ರಿ ಹೋಗೋಣ.